ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಯಲಹಂಕದಲ್ಲಿ ಕರ್ಗ ನಡೀತಾ ಇದೆ. ಕರ್ಗ ಬಂದು ಇನ್ನೂ ನೈಟ್ 12 ಗಂಟೆಗೆ ಇರೋದು. ಆದರೆ ಮಕ್ಕಳು ತುಂಬ ಹಠ ಮಾಡ್ತಾ ಇರೋದ್ರಿಂದ ಸಂಜೆನೇ ಒಂದು ರೌಂಡ್ ಹೋಗಿ ಬರೋಣ ಅಂತ ಒಂದು 6:45 ಅಷ್ಟೊತ್ತಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು ರೋಡ್ಗಳೆಲ್ಲ ಹೇಗೆ ತುಂಬ ಲೈಟಿಂಗಿಂದ ಅಲಂಕಾರ ಆಗಿದೆ ಅಂತ. ಇದು ಪಿಳ್ಳಕಮ್ಮ ದೇವಸ್ಥಾನ. ಇಲ್ಲಿ ನೋಡಿ ಲೈಟಿಂಗ್ ಫುಲ್ಲು ಎಲ್ಲ ಹಾಕಿದ್ದಾರೆ ಲೈಟು. ಮಕ್ಕಳಂತೂ ತುಂಬ ಖುಷಿಯಿಂದ ಈ ಲೈಟೆಲ್ಲ ನೋಡಿಕೊಂಡು ಕರ್ಗ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ಬೋದು ನರಸಿಂಹಸ್ವಾಮಿ ಲೈಟಿಂಗ್ ಸೆಟ್ ಮಾಡಿದ್ದಾರೆ. ಅದ್ರ ಮುಂದೆ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ಸಹ ಇದೆ. ಹಾಗೆ ಮುಂದೆ ಬರ್ತಾ ಇಲ್ಲಿ ಗಂಗಮ್ಮ ದೇವಸ್ಥಾನವೂ ಸಹ ನೋಡ್ಬೋದು ನೀವು. ಒಳಗಡೆ ಹೋಗಲಿಲ್ಲ, ಹೊರಗಡೆಯಿಂದನೇ ಶೂಟ್ ಮಾಡಿದ್ದೀನಿ. ಗಂಗಾ ಪರಮೇಶ್ವರಿ ದೇವಸ್ಥಾನ ಇದು. ಹಾಗೆ ಮುಂದೆ ಬರ್ತಾ ಇಲ್ಲಿ ದೇವರುಗಳ ಪಲ್ಲಕ್ಕಿ ಉತ್ಸವ ನಡೆಸೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೆಲ್ಲನೂ ಮಲ್ಲಿಗೆ ಹೂವಿಂದನೇ ರೆಡಿ ಮಾಡಿದ್ದಾರೆ ಪ್ರತಿಯೊಂದು ಸಹ. ಹಾಗೆ ಹೀಗೆ ಮುಂದೆ ನೆಕ್ಸ್ಟು ನಡ್ಕೊಳ್ತಾ ಹೋಗ್ತಾ ಇದ್ದರೆ ಮಕ್ಳಿಗೆ ಬೇಕಾಗಿರುವಂಥ ಆಟ ಸಾಮಾನುಗಳು, ಪ್ರತಿಯೊಂದು ಮನೆಗೆ ಬೇಕಾಗಿರುವಂತಹ ಸಾಮಾನುಗಳು ಎಲ್ಲವೂ ಇದೆ. ಮಕ್ಳಿಗಂತೂ ತುಂಬ ಖುಷಿ ಆಗೋಯಿತು. ಆಟ ಆಡೋದು ಎಲ್ಲ ನೋಡಿಬಿಟ್ಟು ಪ್ರತಿಯೊಂದನ್ನು ಆಡಬೇಕು ಅಂತ ತುಂಬಾ ಹಠ ಮಾಡಿದ್ರು. ಮಕ್ಕಳಂತೂ ಇನ್ನೆಲ್ಲ ಆಟನೂ ಆಡಲೇಬೇಕು ಅಂತ ಹಠ ಮಾಡಿದ್ರಿಂದ ಇನ್ನು ತಪ್ಪದೆ ಎಲ್ಲ ಆಟನೂ ಆಡಿಸ್ಬೇಕಾಯಿತು. ಒಂದೊಂದು ಆಟೋಕ್ಕೂ 50 ರೂಪಾಯಿ ಅಂತ ಚಾರ್ಜ್ ಮಾಡಿದ್ರು ಅವರು. ಮಕ್ಕಳೆಲ್ಲನೂ ತುಂಬ ಖುಷಿಯಿಂದ ಎಲ್ಲ ಆಟಗಳನ್ನ ಆಡಿದ್ರು. ಹೀಗೆ ಆಟ ಆಡ್ತಾ ಹೀಗೆ ಒಂದು ಸ್ವಲ್ಪ ದೂರದಲ್ಲೇ ಚೌಡೇಶ್ವರಿ ದೇವಸ್ಥಾನ ಸಹ ಇರೋದ್ರಿಂದ ಹಾಗೆ ಇನ್ನು ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಳಗಡೆಗೆ ಹೋದ್ವಿ. ಒಳಗಡೆ ಹೋದರೆ ನೋಡ್ಬೋದು ನೀವು ಎಲ್ಲ ದೇವರುಗಳು, ಋಷಿ ಮುನಿಗಳು ಎಲ್ಲ ಪ್ರತಿಯೊಂದು ದೇವರುಗಳ ಕೆತ್ತನೆ ಅಂತಲೇ ಹೇಳ್ಬೋದು. ಕೆತ್ತನೆಗಳನ್ನು ನೀವು ಗೋಡೆ ಮೇಲೆ ನೋಡ್ಬೋದು. ಹಾಗೆ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಬಂದರೆ ಮಹೇಶ್ವರಮ್ಮ ದೇವಸ್ಥಾನ ಸಿಗುತ್ತೆ. ನೀವು ಈ ಏರಿಯಾದೊಳಗಡೆ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 10ರಿಂದ 15 ದೇವರುಗಳನ್ನಂತೂ ದರ್ಶನ ಮಾಡ್ಬೋದು. ಸದ್ಯಕ್ಕೆ ನಾನು ಈ ವಿಡಿಯೋದಲ್ಲಿ 3-4 ದೇವಸ್ಥಾನ ತೋರಿಸಿರ್ತೀನೇನೋ ಅಷ್ಟೇ. ಹಾಗೆ ಮುಂದೆ ಬಂದರೆ ಮಹೇಶ್ವರಮ್ಮ ದೇವಸ್ಥಾನ ಸಿಗುತ್ತೆ. ಈ ಮಹೇಶ್ವರಮ್ಮ ದೇವಸ್ಥಾನದಲ್ಲೇ ಒಂದು ತಿಂಗ್ಳಿಗೆ ಮುಂಚೆ ಕರ್ಗದು ಏನಂತಾರೆ ಹಸಿ ಕರ್ಗ ಅಂತ ಹೇಳಿ ಒಂದು ಬಿದಿರು ಮರನ ತಂದು ನೆಟ್ಟು ಇಡ್ತಾರೆ. ಆ ಮರ ನೆಟ್ಟು 1 ತಿಂಗಳಿಗೆ ಕರ್ಗ ಮಾಡ್ತಾರೆ. ನೋಡ್ಬೋದು ನೀವು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಮಹೇಶ್ವರಮ್ಮ ದೇವಸ್ಥಾನದಲ್ಲೂ ಸಹ ಅಷ್ಟೇ ಎಲ್ಲ ಗೋಡೆಗಳ ಮೇಲೆ ಎಲ್ಲ ದೇವತೆಗಳ ಚಿತ್ರಗಳನ್ನ ನೀವು ನೋಡ್ಬೋದು. ಜನನೂ ಅಷ್ಟೇ ನೋಡಿ ಹೇಗಿದ್ದಾರೆ, ಲೈನಲ್ಲಿ ಹೋಗಬೇಕು. ಹೀಗೆ ಲೈನಲ್ಲಿ ಹೋಗ್ತಾ ಒಳಗಡೆ ಇದು ನೋಡ್ಬೋದು ನೀವು. ದೇವಿ ಕಾಣಿಸ್ಬೋದು, ಅಷ್ಟು ಕ್ಲಾರಿಟಿಯಾಗಿಲ್ಲ, ಬಟ್ ನಾನು ಟ್ರೈ ಮಾಡಿದ್ದೀನಿ ನನ್ನ ಕೈಯಲ್ಲಾದಷ್ಟು. ಒಳಗಡೆ ನೋಡಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಲೈನಲ್ಲಿ ಹೋಗ್ತಾ ದೇವಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಉತ್ಸವ ಮೂರ್ತಿಯನ್ನು ಸಹ ನೋಡ್ಬೋದು. ಇದು ಮಹೇಶ್ವರಮ್ಮ ಉತ್ಸವ ಮೂರ್ತಿ. ಹೀಗೆ ಹೊರಗಡೆ ಬರ್ತಾ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಇನ್ನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.